ಹೀಗೆ ಒಂದು ಲಾಸ್ಟ್ ವಿಡಿಯೋ ಮಾಡಿದ್ದೆ ನಾನು. ಏನಪ್ಪ ಅಂದರೆ ದರ್ಶನ್ ಅವ್ರ ವಿಚಾರದಲ್ಲಿ ಸೆಲೆಬ್ರಿಟಿಗಳಿಂದಲೇ ಅಂದರೆ ಏನು ಅವ್ರನ್ನ ಪ್ರೀತಿ ಮಾಡೋ ಅಭಿಮಾನಿಗಳಿದ್ದರು ಅಂಥ ಅಭಿಮಾನಿಗಳ ಹೆಸರಲ್ಲಿ ಅವ್ರಿಗೆ ಮೋಸ ಆಗಿದೆ ಅಂತ ಹೇಳ್ತಾ ಇದ್ದೆ. ಏನಂದರೆ ಒಂದು ಅಕೌಂಟ್ ಐಡಿನ ನಾನು ಹುಡುಕಿದ್ದೆ, ಅಂದರೆ ಬೈ ಮಿಸ್ಟೇಕಾಗಿ ನನಗೆ ಸಿಕ್ಕಾಕೊಂತು. ಡಾಕ್ಟರ್ ದರ್ಶನ್ ತೂಗುದೀಪ್ ಅಂತ ಏನೋ ಒಂದು ಅಕೌಂಟ್ ಇತ್ತು, ಅದು ನಾನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಸೊ ಆ ಅಕೌಂಟಿಂದ ದರ್ಶನ್ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಂಥದ್ದು, ದರ್ಶನ್ ಅವ್ರ ಫೋಟೋನೇ ಹಾಕ್ಕೊಂಡು ನಾನು ಅಭಿಮಾನಿ ಅನ್ನೋ ರೀತಿ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಅವರ ಹೆಸರಲ್ಲಿ ಬೇರೆಯವರಿಗೆಲ್ಲ ಮೆಸೇಜ್ ಕೆಟ್ಟದಾಗಿ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಅದನ್ನು ಹೇಳಿ ಅದು ಒಳ್ಳೆ ವೀಕ್ಷಣೆ ಪಡೆಯಿತು, ಆಲ್ಮೋಸ್ಟ್ 1 ಲಕ್ಷದ ಮೇಲೆ ರೀಚ್ ಆಯಿತು ಜನಕ್ಕೆ. ಅದ್ರ ಜೊತೆಗೆ ಅದಾದಮೇಲೆ ಆ ಅಕೌಂಟು ಡಿಲೀಟ್ ಆಯಿತು. ಅಂದರೆ ಆ ಅಕೌಂಟ್ನ ಲಿಂಕ್ನ ನಾನು ಓಪನ್ ಮಾಡೋಕ್ಕೆ ಹೋದರೆ ಆ ಅಕೌಂಟ್ ಲಿಂಕು ಓಪನ್ ಆಗ್ತಿಲ್ಲ. ಸೊ ಇದು ಒಂದು ಒಳ್ಳೆ ಬೆಳವಣಿಗೆ. ಯಾಕೆಂದರೆ ಅಂಥ ಕೆಟ್ಟ ಹುಳ ಅಂದರೆ ಆ ಥರ ಯಾರು ಕೆಲಸ ಮಾಡ್ತಾಯಿದ್ನೋ ಅವ್ನ ಅಕೌಂಟ್ನ ಡಿಲೀಟ್ ಮಾಡ್ಕೊಂಡ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಸೊ ನೀನು ಡಿಲೀಟ್ ಮಾಡ್ಕೊಂಡಿರೋದು ಒಳ್ಳೆ ಕೆಲಸ, ಆದರೆ ಮತ್ತೆ ಇದೇ ಕೆಲಸ ಮಾಡಬೇಡ ಅಂತ ನಂಬಿರ್ತೀನಿ, ಮಾಡಲ್ಲ ಅಂತ ಅಂದ್ಕೊಂಡಿರ್ತೀನಿ. ಸೊ ಇದೇ ಥರ ಬೇರೆಯವ್ರು ಯಾರಾದರೂ ಮಾಡ್ತಿದ್ರೆ ಅವರು ಮಾಡಬೇಡಿ ಅಂತ ನಾನು ಕೇಳ್ಕೊಬೋದು ಅಷ್ಟೇ. ಅದ್ರ ಮೇಲೂ ಮಾಡಿದಾಗ ಸಿಕ್ಕಾಕೊಂಡಾಗ ಅನುಭವಿಸ್ತೀರಾ ಅಷ್ಟೇ. ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಸೊ ನಿನ್ನೆ ನೀವು ನೋಡಿರ್ಬೋದು, ಇದ್ದರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಸಾಂಗು, ಅಂದರೆ ಬಹು ನಿರೀಕ್ಷಿತ ಸಾಂಗು, ಅಂದರೆ ದರ್ಶನ್ ಅವರ ಅಭಿಮಾನಿಗಳು ಕಾಯ್ತಾ ಇರ್ತಕ್ಕಂತಹ ಒಂದು ನಿರೀಕ್ಷಿತ ಸಾಂಗು, ಲಿರಿಕಲ್ ಸಾಂಗು. ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಸೊ ಅಂಥ ಒಂದು ಸಾಂಗು ರಿಲೀಸ್ ಆಗಿ ಒಂದು ದಾಖಲೆನೇ ಬರೀತು ಅಂತ ಹೇಳ್ಬೋದು. ಏಕೆಂತಂದರೆ ಇವತ್ತಿಗೆ ಆಲ್ಮೋಸ್ಟ್ ಒಂದು 24 ಅವರ್ಸ್ ಆಗಿರ್ಬೋದಾ. ಸೊ ನಿನ್ನೆಯಿಂದ 24 ಅವರ್ಸ್ ಆಗಿದೆ. ಸೊ 24 ಗಂಟೆಯಲ್ಲಿ ಆಲ್ಮೋಸ್ಟ್ 1 ಕೋಟಿ ವೀಕ್ಷಣೆಯನ್ನು ಪಡೆದಿದೆ. ಸೊ ಇದು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಮ್ಮೆಯಿಂದ ಹೇಳ್ಕೊಡುವಂಥ ಒಂದು ವಿಷಯ. ಯಾಕೆಂದರೆ ಆಲ್ಮೋಸ್ಟು ಅವ್ರು ಹೇಳ್ತಾಯಿದ್ರು, ಎಲ್ಲೋ ಒಂದು ಕಡೆ ಹೇಳ್ತಾಯಿದ್ರು, ನನಗೆ ಒಂದು 50 ಲಕ್ಷ ಜನ ಫ್ಯಾನ್ಸ್ ಇದ್ದಾರೆ, ಸೊ ಅವರೆಲ್ಲ ನೋಡಿದ್ರು ಸಾಕು ನನಗೆ 50 ಲಕ್ಷ ಜನ ವೀಕ್ಷಣೆ ಆಗುತ್ತೆ ಅಂತ. ಬಟ್ ಇವತ್ತು ಅವರ ಮಾತನ್ನು ತಪ್ಪಾಗಿಸಿ 1 ಕೋಟಿ ವೀಕ್ಷಣೆ ಆಗಿದೆ. ಇನ್ನೂ ಹೋಗ್ತಾನೆ ಇದೆ, ಹೋಗ್ತಾನೆ ಇದೆ, ಇನ್ನೂ ಜಾಸ್ತಿ ಆಗುತ್ತೆ. ಈಗ ಸದ್ಯದ ವಾಸ್ತವ ಸ್ಥಿತಿ ಅಂದರೆ 1 ಕೋಟಿಯಿಂದ ಮೇಲೆ ವೀಕ್ಷಣೆಯನ್ನು ಪಡೆದಿದೆ. ಇಂಥದ್ದು ಒಂದು ಬೇಕು ನಮ್ಮ ಕನ್ನಡ ಚಿತ್ರರಂಗಕ್ಕೆ, ಈ ಥರ ಸಾಂಗು. ಮತ್ತು ಅದ್ರ ಜೊತೆಗೆ ಈ ಸಾಂಗ್ನ ನಾವು ಲಿರಿಕ್ ಬಗ್ಗೆ ನಾವು ಮಾತಾಡೋದಾದರೆ, ಈ ಸಾಂಗಲ್ಲಿ ಕೆಲವೊಂದು ವಿಚಾರಗಳು ಒಳ್ಳೊಳ್ಳೆ ಸಂದೇಶಗಳನ್ನು ಕೊಟ್ಟಿದೆ. ಅದ್ರ ಜೊತೆಗೆ ಕೆಲವೊಂದು ಅಲ್ಲಲ್ಲೇ ಟಾಂಗ್ ಕೊಡೋ ಥರದ್ದು ಲಿರಿಕ್ ಇದೆ. ಬಟ್ ಅದರಲ್ಲಿ ಕೆಲವೊಂದು ಲಿರಿಕ್ನ ನಾನು ತುಂಬ ಇಷ್ಟ ಆಯಿತು. ಸೊ ಏನಪ್ಪ ಅಂತಂದರೆ, ಹಸಿವಿದ್ದವನು ಸಾಧನೆ ಮಾಡೋಣ, ಹಸಿವಿದ್ದರೆ ಸಾಧನೆ ಮಾಡೋಣ, ಸಾಧನೆ ಮಾಡೋರಿಗೆ ಕೀರ್ತಿ ನಿಧಾನ ಅಂತ, ಅಂದರೆ ಕಷ್ಟಪಡೋರಿಗೆ ಕೀರ್ತಿ ನಿಧಾನ ಅನ್ನೋದು ಲಿರಿಕಲ್ ಇದು ತುಂಬ ಇಷ್ಟ ಆಯಿತು. ಅಂದರೆ ಹಸಿವಿದ್ದರೆ ಸಾಧನೆ ಮಾಡೋಣ ಅಥವಾ ಕಷ್ಟಪಡೋರಿಗೆ ಕೀರ್ತಿ ನಿಧಾನ, ಅಂದರೆ ತುಂಬ ಕಷ್ಟಪಡ್ತಾಯಿದ್ದೀನಿ, ನನಗೆ ಕೀರ್ತಿ ಸಿಗ್ತಾಯಿಲ್ಲ ಅಂತ ಯಾರೂ ಬೇಸರ ಒಳ್ಳೋದು ಬೇಡ, ಕೀರ್ತಿ ನಿಧಾನಕ್ಕೆ ಆಗುತ್ತೆ ಅನ್ನೋದು ಇದರ ಸಂದೇಶ. ಅದ್ರ ಜೊತೆಗೆ ಊರೇ ಸಾವುಕಾರ ಆಗಿರಲಿ, ಯಾರು ಏನೇ ಆಗಿರಲಿ, ನನಗೆ ನನ್ನ ಸೆಲೆಬ್ರಿಟಿಗಳೇ ಗ್ರೇಟು ಅನ್ನೋದು ಅವರ ಲಿರಿಕಲ್ ಸಾಂಗಲ್ಲಿತ್ತು. ಸೊ ಅದು ಒಂದು ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ಅಣ್ಣ ಏನಿಲ್ಲ ಅಣ್ಣ, ಮಾತಾಡ್ತೀವಿ ಅಣ್ಣ. ಓಕೆ, ಅಂದರೆ ಊರೇ ಸಾವುಕಾರ ಆಗಿರಲಿ, ಅವನು ಎಷ್ಟೇ ದೊಡ್ಡ ಸಾವುಕಾರ ಆಗಿರಲಿ, ನನಗೆ ನನ್ನ ಸೆಲೆಬ್ರಿಟಿಗೆ ಗ್ರೇಟು ಅನ್ನೋದು, ನನ್ನನ್ನು ಯಾರು ಇಷ್ಟಪಡ್ತಾರೋ ಅವ್ರು ನನಗೆ ಗ್ರೇಟು ಅನ್ನೋ ಒಂದು ಸಂದೇಶವನ್ನು ಸಹ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನನ್ನೂರು ನನಗೆ ಗ್ರೇಟು, ನನ್ನ ನುಡಿ ನೇರ ನುಡಿ ಅನ್ನೋದು ಒಂದು ಲಿರಿಕ್ ಇದೆ. ಅಂದರೆ ಅವರ ನೇರ ನುಡಿಯಿಂದ ಎಷ್ಟೋ ಜನ ಎಷ್ಟೋ ಸಂಬಂಧಗಳನ್ನು ಕಳ್ಕೊಂಡಿದ್ದಾರೆ. ಸೊ ಆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅಂದರೆ ಅವ್ರ ಜೀವನದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಸಹ ಈ ಸಾಂಗ್ ಮುಖಾಂತರ ಹೇಳೋ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಟೈಟಲ್ ಬಗ್ಗೆ ತುಂಬ ವಿವಾದಗಳು ಬಂದಿತ್ತು. ಅಂದರೆ ಈ ಸಾಂಗ್ ರಿಲೀಸ್ ಆಗೋದಕ್ಕಿಂತ ಮುಂಚೆನೇ ತುಂಬ ವಿವಾದಗಳು ಬಂದಿತ್ತು. ಅದ್ರ ಬಗ್ಗೆ ತುಂಬ ಪ್ರಶ್ನೆಗಳನ್ನು ಕೇಳಿದ್ರು, ಸಿನಿಮಾ ರಂಗದವ್ರನ್ನೇ ಕೇಳಿದ್ರು, ಕೆಲವರೆಲ್ಲ ಅದಕ್ಕೆ ಆನ್ಸರ್ ಕೊಟ್ಟಿದ್ರು. ಸೊ ವಾಟ್, ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಥರನೂ ಕೊಟ್ಟಿದ್ರು. ಅಂದರೆ ಈ ಟೈಟಲ್ನ ನಾವು ಏನೋ ಬೇರೆ ತಪ್ಪು ಹುಡುಕೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದ್ರೆ ಈ ಪ್ರತಿಯೊಂದು ಸಾಂಗ್ ರೀ, ಎಂತೆಂಥ ಸಾಂಗ್ ಬರುತ್ತೆ, ಇದ್ದರೆ ನೆಮ್ಮದಿಯಾಗಿರಬೇಕು, ಅದರಲ್ಲಿ ಏನಿದೆ ಅರ್ಥ, ತಪ್ಪೇನಿದೆ? ನನ್ನ ಪ್ರಕಾರ ಏನು ಅನಿಸಲ್ಲ. ಬಟ್ ಕೆಲವರು ಅದರಲ್ಲೂ ಏನೋ ಇದು ಅವರು ದರ್ಶನ್ ಅವರು ತನ್ನ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ಸಲ ಇದನ್ನು ಮಾತಾಡಿದರು, ಇದು ವೈರಲ್ ಆಗಿತ್ತು. ಆ ಸಾಂಗ್ನ ಸಿನಿಮಾ ರಂಗದಲ್ಲಿ ಇಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದರು. ಅವ್ರ ಪ್ರಶ್ನೆ ಅವ್ರದ್ದು, ಸೊ ಅದಕ್ಕೆ ನಂದೇನಿಲ್ಲ. ಬಟ್ ನನ್ನ ಪ್ರಕಾರ ಹೇಳೋದಂದರೆ, ಇದ್ದರೆ ನೆಮ್ಮದಿಯಾಗಿರಬೇಕು, ಸೊ ವಾಟ್ ಏನಿದೆ ಅದರಲ್ಲಿ, ಎಲ್ರಿಗೂ ನೆಮ್ಮದಿ ಬೇಕೇ ಬೇಕಾನೆ. ಸೊ ಅದ ಒಂದು ಅರ್ಥ. ಆಮೇಲೆ ಇನ್ನೊಂದ್ರ ಜೊತೆಗೆ ಸಾಂಗಲ್ಲಿ ಎಲ್ಲದಕ್ಕೂ ಅರ್ಥನೇ ಹುಡ್ಕೋಕೆ ಹೋಗಬಾರ್ದು. ಎಲ್ಲ ಸಾಂಗ್ಗಳಿಗೂ ಅರ್ಥ ಹೇಳ್ಬಿಡ್ತೀರ ಹಂಗಾದ್ರೆ. ಈಗ ಎಷ್ಟು ಸಾಂಗ್ ಇದೆಯೋ ಕನ್ನಡದಲ್ಲಿ, ಎಲ್ಲದಕ್ಕೂ ಅರ್ಥ ಇದೆಯಾ? ಸೊ ಈ ಟೈಟಲ್ಗೆ ಏನು ಅರ್ಥ, ಈ ಟೈಟಲ್ಗೆ ಏನು ಅರ್ಥ, ಇದನ್ನು ಯಾಕೆ ಇಟ್ಟರು ಎಲ್ಲ ಪ್ರಶ್ನೆ ಮಾಡೋಕ್ಕಾಗಲ್ಲ. ಸೊ ಒಂದು ಮ್ಯೂಸಿಕ್ಕಿಗೆ ಮ್ಯಾಚ್ ಆಗಬೇಕು, ಅದ್ರ ಜೊತೆಗೆ ಏನೋ ಒಂದು ಸಂದೇಶ ಕೊಡಬೇಕು ಸಾಂಗಲ್ಲಿ, ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು. ಮೇಯ್ನ್ ಉದ್ದೇಶ ಎಂಟರ್ಟೈನ್ಮೆಂಟ್. ಎಲ್ಲರೂ ಸಂದೇಶನೇ ಕೊಡಲ್ಲ, ಎಲ್ಲರೂ ಸಂದೇಶನೇ ಸಾಂಗ್ ಮುಖಾಂತರ ಕೊಡೋಂಗಿದ್ದಾರೆ. ಅವರು ಸಾಂಗ್ ಮಾಡೋ ಅವಶ್ಯಕತೆ ಇಲ್ಲ. ಹೋಗಿ ಯಾವುದಾದ್ರೂ ಒಂದು ಅದೇನೋ ಇದು ಮಾಡ್ತಾರಲ್ಲ, ಉಪದೇಶ ಮಾಡೋ ಒಂದು ಸಂಘ ಮಾಡ್ಕೋತಾರಲ್ಲ, ಸೊ ಅದನ್ನು ಮಾಡ್ಕೋಬೋದು. ಸಾಂಗ್ ಕೊಡೋದು ಬೇಕಾಗಿಲ್ಲ, ಸಾಂಗ್ ಇರೋದು ಎಂಟರ್ಟೈನ್ಮೆಂಟ್ಗೆ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ BGM ಎಲ್ಲೋ ಒಂದು ಕಡೆ ಅದನ್ನು BGM ನೋಡೋದಾದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಆ ಸಾಂಗ್ನ
ಸಾಂಗನ್ನು ಕೇಳೋಕ್ಕೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತು ಅಂತ ಅನಿಸ್ತು. ಬಿ ಜಿ ಎಮ್ಮು ಜಿಗ್ 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 ಅನ್ನೋದು, ಆ ಲಿರಿಕ್ ನಮ್ಮ ತಲೆ ಒಳಗಡೆ ಕೂತ್ಕೊಳ್ಳೋಕೆ ಸ್ವಲ್ಪ ಕಷ್ಟಪಡ್ತಾ ಇತ್ತು. ಆ ಸಾಂಗೇ ಜಾಸ್ತಿ ಇದು ಮಾಡ್ತಾಯಿತ್ತು, ಆ ಮ್ಯೂಸಿಕ್ಕು, ಅದೊಂದು ಅನ್ನಿಸ್ತು. ಅದು ಬಿಟ್ಟರೆ ಇನ್ನು ವೀಕ್ಷಣೆ ತುಂಬ ಚೆನ್ನಾಗಿದೆ, ತುಂಬ ಜನಕ್ಕೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಕಮೆಂಟ್ಸ್ ಮಾಡಿ ಈ ಸಾಂಗ್ ಯಾರ್ಯಾರಿಗೆ ಇಷ್ಟ ಆಯಿತು, ಯಾರ್ಯಾರಿಗೆ ಇಷ್ಟ ಆಗಿಲ್ಲ ಎಲ್ಲದನ್ನು ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಯಾವುದೇ ರೀತಿ ಕಾಂಟ್ರವರ್ಸಿಗಳನ್ನು ಮಾಡೋದ್ರ ಜೊತೆಗೆ ಒಳ್ಳೆಯದನ್ನು ಮಾತಾಡೋಣ. ಅಂದರೆ ದರ್ಶನ್ ಅಂದ ತಕ್ಷಣವೇ ದರ್ಶನ್ ವಿಚಾರದಲ್ಲಿ ಬರೀ ಕಾಂಟ್ರವರ್ಸಿಗಳನ್ನೇ ಹಾಕೋದು, ಕಾಂಟ್ರವರ್ಸಿಗಳನ್ನೇ ಮಾಡೋದು, ಅವ್ರ ವಿರೋಧವಾಗೇ ಮಾತಾಡೋದು ಅಲ್ಲ. ತಪ್ಪಿದ್ದಾಗ ತಪ್ಪಿದೆ, ಅವರು ತಪ್ಪು ಮಾಡಿದಾಗ ತಪ್ಪಿದೆ ಅಂತಲೇ ತೋರಿಸೋಣ. ತಪ್ಪಿಲ್ಲ ಅದನ್ನು ಬಿಟ್ಟು ಬೇರೆ ಕಡೆ ಬಂದಾಗ ಒಳ್ಳೇದನ್ನು ತೋರಿಸೋಣ. ಒಬ್ಬ ವ್ಯಕ್ತಿನ ಕೆಳಗಡೆ ಬಿದ್ದ ಅಂದ ತಕ್ಷಣ ಬರೀ ನೆಗೆಟಿವ್ನೇ ಮಾತಾಡೋದು, ಅವನ ಬಗ್ಗೆ ಕೆಟ್ಟದೇ ಮಾತಾಡೋದು ಅಲ್ಲ. ಒಳ್ಳೇದಿದ್ದಾಗ ಒಳ್ಳೇದು ಮಾತಾಡಬೇಕು, ಕೆಟ್ಟದಿದ್ದಾಗ ಕೆಟ್ಟದ್ದು ಮಾತಾಡಬೇಕು. ಓಕೆ, ಕೊನೆಯದಾಗಿ ಈ ಸಿನಿಮಾ ಯಾವಾಗ ಬರ್ತಾ ಇದೆಯಪ್ಪ ಅಂದರೆ ಡಿಸೆಂಬರ್ 12ನೇ ತಾರೀಕು ಬರ್ತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ತುಂಬ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ದಿ ಡೆವಿಲ್ ಸಿನಿಮಾ 12ನೇ ತಾರೀಕು ಬರ್ತಾ ಇದೆ, ಡಿಸೆಂಬರ್ 12ನೇ ತಾರೀಕು. ಎಲ್ಲರೂ ಬಂದು ವೀಕ್ಷಣೆ ಮಾಡಿ. ಅದ್ರ ಜೊತೆಗೆ ಡಿಸೆಂಬರ್ 25ನೇ ತಾರೀಕು ಅನೌನ್ಸ್ ಮಾಡಿದ್ದಾರೆ 45, ಯಾಕೆಂದರೆ 3 ಜನ ಸ್ಟಾರ್ಸ್ ಅಭಿನಯಿಸಿರ್ತಕ್ಕಂಥದ್ದು. ಶಿವಣ್ಣ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಆಗಿರ್ಬೋದು, ರಿಯಲ್ ಸ್ಟಾರ್ ಉಪೇಂದ್ರ ಅವರಾಗಿರ್ಬೋದು, 3 ಜನ ಮಲ್ಟಿ ಸ್ಟಾರ್ ಮೂವಿ 45 ಸಿನಿಮಾ 25ನೇ ತಾರೀಕು ಬರ್ತಾರೆ. ಅಂದರೆ ಡಿಸೆಂಬರು ಒಂದು ಕನ್ನಡ ಸಿನಿಮಾ ರಂಗದಲ್ಲಿ, ಕನ್ನಡ ಥಿಯೇಟ್ರ್ಗಳಿಗೆ ಎಸ್ಪೆಷಲಿ ಒಂದು ಹಬ್ಬ ಅಂತ ಹೇಳ್ಬೋದು. ಯಾಕೆಂದರೆ 2 ದೊಡ್ಡ ಸಿನಿಮಾಗಳು ಬರ್ತಾ ಇದೆ. 2 ಸಿನಿಮಾಗಳು ಹಿಟ್ಟಾಗಲಿ, ಯಾಕೆಂದರೆ 2 ಸಿನಿಮಾಗಳು ನಮ್ಮ ಕನ್ನಡದ ಸಿನಿಮಾಗಳು ಹಿಟ್ಟಾಗಬೇಕು. ಬೇರೆ ಸಿನಿಮಾಗಳು ಚಿತ್ರರಂಗದವರು ಬಂದು ತಿರುಗಿ ನೋಡಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಸಿನಿಮಾ ರಂಗಕ್ಕೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ.